ಮೊಟ್ಟ ಮೊದಲಿಗೆ ಇಲ್ಲಿ ನೆರೆದಿರುವಂತಹ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನವೆಂಬರ್ 14, 2000 ಶಿಕ್ಷಕ ಹಾಗೂ ಪೋಷಕರ ಮಹಾಸಭೆಯನ್ನ ಹಮ್ಮಿಕೊಂಡಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. ಈ ಒಂದು ಸಭೆಗೆ ತಾವು ಆಗಮಿಸಿದ್ದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹದಾಸೆಯಂತೆ ಅವರ ನಿರ್ದೇಶನದಂತೆ ನಮ್ಮ ಕರ್ನಾಟಕದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಶಿಕ್ಷಕ ಮತ್ತು ಪಾಲಕರ ಮಹಾಸಭೆಯನ್ನ ಆಯೋಜಿಸಲಾಗಿದೆ. ಈ ಒಂದು ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಮಕ್ಕಳ ಅಭಿವೃದ್ಧಿಗೆ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯ ಇಲ್ಲ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಅದಕ್ಕೆ ಶಿಕ್ಷಕರು ಮತ್ತು ಪೋಷಕರ ಒಂದು ಸಮಾಗಮ ಚರ್ಚೆ ತುಂಬಾ ಅವಶ್ಯವಾಗಿರುತ್ತದೆ. ಈ ಒಂದು ಸಭೆಗಳನ್ನ ನಾವು ಕಾನ್ವೆಂಟ್ ಶಾಲೆಗಳಲ್ಲಿ ಪ್ರತಿ ತಿಂಗಳು ನೋಡ್ತಿರ್ತೀವಿ. ಅದೇ ರೀತಿ ನಾನು ನೇಗ್ನಾಗಳು ಬಂದ ಮೇಲೆ ನೋಡಿರ್ತೀನಿ. ಸಾಕಷ್ಟು ಜನ ಪಾಲಕರು ಶಾಲೆಗೆ ಬಂದು ತಮ್ಮ ಮಗುವಿನ ಒಂದು ಪ್ರಗತಿಯ ಬಗ್ಗೆ ನಮ್ಮ ಜೊತೆಗೆ ಸಾಕಷ್ಟು ಸಲ ಚರ್ಚೆ ಮಾಡ್ಯಾರ. ಮತ್ತ ಫೋನಿನ ಮೂಲಕ ಕೂಡ ಅವ್ರು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದು ನಮ್ಗೆ ಬಹಳ ಸಂತೋಷ ಅನಿಸ್ತದ. ಅದೇ ರೀತಿ ಈ ಒಂದು ಚಾಚಾಣಿಯವರು ಏನ್ ಹೇಳ್ತಿದ್ರಪ್ಪ ಅಂದ್ರ, ಮಕ್ಕಳು ದೇಶದ ಭವಿಷ್ಯ ಅಂತ ಹೇಳ್ತಿದ್ರು. ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಅಂದ್ರೆ ಗುಣಾತ್ಮಕ ಶಿಕ್ಷಣ, ಅದ್ರ ಜೊತೆಗೆ ಅವರಿಗೆ ಉತ್ತಮ ಆರೋಗ್ಯ, ಅದ್ರ ಜೊತೆಗೆ ಸುರಕ್ಷತೆ, ಈ 3 ಗುರಿಗಳನ್ನ ನಮ್ಮ ಸರ್ಕಾರ ಒಳಗೊಂಡಿದೆ. ಗುಣಾತ್ಮಕ ಶಿಕ್ಷಣವನ್ನ ನಮ್ಮ ಶಾಲೆ ನೀಡುವುದರ ಜೊತೆಗೆ ಅವರಿಗೆ ಸುರಕ್ಷಿತವಾದಂತ ಭಯರಹಿತವಾದಂತ ವಾತಾವರಣವನ್ನು ನಿರ್ಮಿಸುವುದು ಕೂಡ ನಮ್ಮ ಶಾಲೆ, ಸಮಾಜ ಹಾಗೂ SDMC ಹಾಗೂ ಪಾಲಕರ ಕರ್ತವ್ಯವಾಗಿದೆ. ಕೇವಲ ಶಿಕ್ಷಕರಿಂದ ಮಾತ್ರ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಆಗುವುದಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂದ್ರೆ ನನಗ್ ಬಂದಂತ ವಿಷಯ, ಸರ್ಕಾರದ ವಿವಿಧ ಯೋಜನೆಗಳು. ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕದ ಮಕ್ಕಳಿಗೆ ಏನೇನು ಸೌಲಭ್ಯಗಳನ್ನ ಒದಗಿಸಿದ್ದಿ, ಅದು ನಮಗ ಮತ್ತು ಪಾಲಕರಿಗೆ, ಸಮಾಜಕ್ಕೆ ಎಲ್ಲರಿಗೂ ಅದರ ಅರಿವಿರಬೇಕು. ಅದನ್ನ ನೀವು ಮಕ್ಕಳಲ್ಲಿ ಪ್ರತಿದಿನ ಮಕ್ಕಳ ಜೊತೆ ಮೊದಲನೇದಾಗಿ ಮಕ್ಕಳಿಗೆ ಉಚಿತವಾದಂತ ಶಿಕ್ಷಣ, 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತವಾದಂತಹ ಶಿಕ್ಷಣವನ್ನ ನಮ್ಮ ಸರ್ಕಾರ ನೀಡ್ತಾ ಇದೆ. ಇದರಿಂದ ಪಾಲಕರಿಗೆ ಸಾಕಷ್ಟು ಆರ್ಥಿಕವಾದಂತಹ ಹೊರೆ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಉಚಿತವಾದಂತ ಕೆನೆಭರಿತ ಬಾದಾಮಿ ಹಾಲು ಮತ್ತು ರಾಗಿ ಹಾಲು, ಬೆಳಗ್ಗೆ ಪ್ರಾರ್ಥನಾ ಆದ ತಕ್ಷಣ ಮಕ್ಕಳು ಶಾಲೆಗೆ ಬಂದ್ಗಳನ್ನ ಕೆನೆಭರಿತವಾದಂತಹ ಹಾಲನ್ನು ವಿತರಣೆ ಮಾಡಲಾಗ್ತದೆ. ಅದರ ಜೊತೆಗೆ ಬಿಸಿ ಊಟ, ರುಚಿಯಾದ, ಶುಚಿಯಾದ, ಆರೋಗ್ಯಕರವಾದಂತಹ, ಪೌಷ್ಟಿಕವಾದಂತಹ ಊಟವನ್ನು ಮಧ್ಯಾಹ್ನದೊಳಗ ವಿತರಣೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಪಠ್ಯಪುಸ್ತಕ, ನಾವೆಲ್ಲ ಕಲಿಯುವಂದ ನಮ್ಮ ಪಠ್ಯಪುಸ್ತಕ ಉಚಿತವಾಗಿ ಸಿಗ್ತಿದ್ದಿಲ್ಲ. ನಾವೆಲ್ಲ ಕೊಂಡಾದ್ರೂ ತಗೋತಿದ್ವಿ, ಅಥವಾ ನಮ್ಮ ಅಕ್ಕ ಅಣ್ಣ ಓದಿದ ಪುಸ್ತಕಗಳನ್ನ ನಾವು ಮರಳಿ ಓದ್ತಿದ್ವಿ. ಆದ್ರೆ ಈಗ ಹಂಗಲ್ಲ. ನಮ್ಮ ಮಕ್ಕಳಿಗೆ ನಾವು 2 ಸೆಮಿಸ್ಟರ್, ಫಸ್ಟ್ ಸೆಮಿಸ್ಟರ್ಗೆ ಬೇರೆ ಪುಸ್ತಕಗಳು, ಅಂದ್ರೆ ಅವ್ರಿಗೆ ಹೊರೆ ಆಗ್ಬಾರ್ದು, 2 ಸೆಮಿಸ್ಟರ್ ವಜ್ಜ ಆಗ್ಬಾರ್ದು, ಮಕ್ಕಳ ವಜನ ಆಗಬಾರ್ದು ಬ್ಯಾಗಿಗೆ ಅಂತ ಹೇಳಿ 2 ಬುಕ್ಸ್ಗಳನ್ನ ಮಾಡ್ಯಾರ. ಫಸ್ಟ್ ಸೆಮಿಸ್ಟರ್ಗೆ ಬುಕ್ಸ್ ಮತ್ತು ಸೆಕೆಂಡ್ ಸೆಮಿಸ್ಟರ್ಗೆ ಬೇರೆ ಬುಕ್ಗಳನ್ನ ವಿತರಣೆ ಮಾಡಲಾಗ್ತದ. ಅದ್ರ ಜೊತೆಗೆ ನುರಿತ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆಯನ್ನು ಕೂಡ ಇಲ್ಲಿ ಸರ್ಕಾರಿ ಶಾಲೆಯೊಳಗೆ ಮಾಡಲಾಗ್ತದೆ. ನಮ್ಮ ಶಿಕ್ಷಕರು ಪೂರ್ವ ತಯಾರಿನ ಮಾಡಿಕೊಂಡು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು, ಆಮೇಲೆ ಸ್ಮಾರ್ಟ್ ಕ್ಲಾಸ್ ಅನ್ನು ಉಪಯೋಗಿಸ್ಕೊಂಡು ಮಕ್ಕಳನ್ನ ಅತ್ಯಂತ ವೈಯಕ್ತಿಕವಾಗಿ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಕೂಡ ಇದು ಪ್ರತಿದಿನ ಆಗ್ತಾ ಇದೆ. ನೀವೆಲ್ಲ ಪಾಲಕರು ಬಂದಾಗ ಅದನ್ನ ನೀವು ಗಮನಿಸ್ತಾ ಇರ್ತೀರಿ. ಅದ್ರ ಜೊತೆಗೆ ಮಕ್ಕಳಿಗೆ 2 ಜೊತೆ ಸಮವಸ್ತ್ರ ವಿತರಣೆ, 1 ಜೊತೆ ಅಲ್ಲ 2 ಜೊತೆ ಅಂದ್ರೆ ಅವ್ರಿಗೆ ಮಕ್ಕಳು ಹೊಲಸು ಮಾಡ್ಕೋಬಾರ್ದು ಅಂತ ಹೇಳಿ ವಾರದಲ್ಲಿ ಅವರು ಸರಿಯಾಗಿ ಅದನ್ನ ಉಪಯೋಗಿಸ್ಬೇಕಂತ ಹೇಳಿ 2 ಜೊತೆಯಾದಂತ ಸಮವಸ್ತ್ರ ವಿತರಣೆ, ಆಮೇಲೆ ಶೂ ಸಾಕ್ಸ್ ವಿತರಣೆ ಕೂಡ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ. ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ, ಅದರ ಜೊತೆಗೆ ಮಕ್ಕಳ ಒಂದು ಸುರಕ್ಷತೆ, ಅದ್ರ ಜೊತೆಗೆ ಮಕ್ಕಳ ಉತ್ತಮ ಸ್ವಾಸ್ಥ್ಯ, ಈ 3 ಗುರಿಯನ್ನ ನಮ್ಮ ಸರ್ಕಾರ ಹೊಂದಿರೋದ್ರಿಂದ ಇವೆಲ್ಲ ಯೋಜನೆಗಳು ನಮ್ಮ ಸರ್ಕಾರಿ ಶಾಲೆಗಳು ಜಾರಿ ಬರ್ತಾ ಇದೆ.
ಏನ್ ನಮ್ಮ ಮಕ್ಳಿಗೆ ನಾವು ಎಲ್ಲ ಊಟ ಮಾಡಿಸಿ ನಾವು ಕಳ್ಸಿರ್ತೇವೆ ಡಬ್ಬಿ, ಆದ್ರೂ ಕೂಡ ನಾವು ಮಕ್ಕಳಿಗೆ ಶಾಲೆ ಒಳಗೆ ಆ ಒಂದು ಸೌಲಭ್ಯ ಸಿಗ್ಬೇಕು. ಯಾಕಪ್ಪ ಅಂದ್ರ ಈ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಅವರು ಈಗ ಬರೀ ಶಿಕ್ಷಣವನ್ನ ಕಲಿತು 90 ಮಾರ್ಕ್ಸ್ ತಗೊಂಡ್ರ ಅವ್ರು ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಆಗಾಗಿಲ್ಲ. ಉತ್ತಮ ಸದೃಢ ಶರೀರದಲ್ಲಿ ಸದೃಢ ಮನಸ್ಸಿರ್ತದೆ. ಸದೃಢ ಶರೀರ ನಿರ್ಮಾಣ ಆಗ್ಬೇಕಾದಂದ್ರ ಉತ್ತಮವಾದಂತ ಆಹಾರ, ಉತ್ತಮವಾದ ವಾತಾವರಣ ಅಷ್ಟೇ ಮುಖ್ಯವಾಗಿರ್ತದೆ. ಅದ್ರ ಜೊತೆಗೆ ಉತ್ತಮವಾದಂತ ಗುಣಾತ್ಮಕವಾದಂತ ಶಿಕ್ಷಣ. ನಮ್ಮ ಶಾಲೆ ಸಹಪಾಠಿ ಚಟುವಟಿಕೆಗಳಂದ್ರೆ ಪ್ರತಿಭಾ ಕಾರಂಜಿಗಳ ಆಯೋಜನೆಯನ್ನು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಮಕ್ಕಳಲ್ಲಿ ಪ್ರತಿಭೆಗಳನ್ನ ಗುರುತಿಸಿ ಅವರು ಒಂದ್ ಹುಡುಗ ಓದೋದ್ರೊಳಗೆ ಮುಂದಿದ್ರ, ಒಂದ್ ಹುಡುಗ ಹಾಡೋದ್ರೊಳಗೆ ಮುಂದಿರ್ತದೆ, ಒಂದ್ ಹುಡುಗ ಆಟದೊಳಗೆ ಮುಂದಿರ್ತದೆ, ಒಂದ್ ಹುಡುಗ ಡ್ರಾಯಿಂಗ್ ಒಳಗೆ ಮುಂದಿರ್ತದ. ಎಲ್ಲಾ ಮಕ್ಕಳು ಒಂದೇ ತರ ಇರಂಗಿಲ್ಲ. ವಿಭಿನ್ನವಾದ ವಾತಾವರಣದಿಂದ ಬಂದಿರ್ತಾರೋ, ವಿಭಿನ್ನವಾದಂತಹ ಸಂಸ್ಕೃತಿಯಿಂದ ಬಂದಿರ್ತಾರೋ, ವಿಭಿನ್ನವಾದಂತ ಮನಸ್ಥಿತಿಯಿಂದ ಬಂದಿರ್ತಾರೋ. ಅವರ ಕಲಿಕೆ ಮಟ್ಟ ಒಂದೇ ತರ ಆಗಿರಂಗಿಲ್ಲ, 5 ಬಟ್ಟು ಸಮ ಇರಂಗಿಲ್ಲ. ಹಂಗ ಒಂದ್ ಮಗು ಕಲಿಯೋದ್ರೊಳಗೆ ಮುಂದಿದ್ರ, ಒಂದ್ ಮಗು ಕಲ್ಚರಲ್ ಆಕ್ಟಿವಿಟೀಸ್ ಒಳಗ ಮುಂದಿರ್ತದೆ. ಅಂತ ಮಗುವನ್ನ ನಾವು ಅದರ ಒಂದು ಪ್ರತಿಭೆಯನ್ನ ಗುರುತಿಸ್ಬೇಕು. ನಾವು ಶಿಕ್ಷಕರ ಜೊತೆಗೆ ಪಾಲಕರು ಅದನ್ನು ಗುರುತಿಸ್ಬೇಕು. ಟೀಚರ್, ನಮ್ಮ ಹುಡುಗ ಡ್ರಾಯಿಂಗ್ ಚಲೋ ಮಾಡ್ತಾನ್ರಿ, ನಮ್ಮ ಹುಡುಗ ಹಾಡನ್ನ ಚಲೋ ಹಾಡ್ತಾನ, ನಮ್ಮ ಹುಡುಗಿ ಹಾಡನ್ನ ಚಲೋ ಹಾಡ್ತಾಳ ಅನ್ನುವಂತ ನಮ್ಗಿಂತ ಹೆಚ್ಚು ನಿಮ್ಮ ಮಕ್ಕಳ ಬಗ್ಗೆ ಅರಿವು ಇರ್ತದೆ. ಅದನ್ನ ನೀವು ನಮಗ ತಿಳಿಸಿದ್ರಂದ್ರ ಸ್ವಲ್ಪ ನಮಗ ಕೋಆಪರೇಟ್ ಮಾಡಿಲ್ಲ ಅಂತ. ಯಾಕಂದ್ರ ಮಕ್ಕಳಂದ್ರ ಭವಿಷ್ಯ, ನಮ್ಮ ದೇಶದ ಭವಿಷ್ಯ, ನಮ್ಮ ಮನೆ ಭವಿಷ್ಯ ಅಷ್ಟಲ್ಲ, ನಮ್ಮ ದೇಶವನ್ನು ನಿರ್ಮಾಣ ಮಾಡುವಂತಹ ಭವಿಷ್ಯ ಅವರು. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿ ಪಾಲಕರು ಮತ್ತು ಶಿಕ್ಷಕರು ಮತ್ತು ಸಮಾಜ ಮತ್ತು SDMC, ನಮ್ಮ ಶಾಲೆಯೊಳಗಿರುವಂತಹ SDMC ಅಧ್ಯಕ್ಷರು ಸದಸ್ಯರು ಸಾಕಣ್ಣ ದಾಖಲಾತಿ ಮಾಡ್ಕೊಂಡಿವಿ. ಅದಕ್ಕೆ ಮುಖ್ಯ ಕಾರಣ SDMC ಅವರ ಸಹಕಾರ ಮತ್ತು ಪಾಲಕರ ಸಹಕಾರ ಮತ್ತು ನಮ್ಮ ಶಾಲೆ ಮೇಲೆ ನೀವು ಇಟ್ಟಂತಹ ನಂಬಿಕೆ, ನಮ್ಮ ಶಿಕ್ಷಕರ ಮೇಲೆ ನೀವು ಇಟ್ಟಂತ ನಂಬಿಕೆ. ಆ ನಂಬಿಕೆಗೆ ನಾವು ನಿಮಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ. ಇದೇ ರೀತಿ ನೀವು ಮುಂದಿನ ವರ್ಷ ಅಂದ್ರೆ 2026 ಮತ್ತು 27ನೇ ಸಾಲಿಗೆ 50 1ನೇ ತರಗತಿಗೆ 50 ಮಕ್ಕಳ ದಾಖಲಾತಿಯನ್ನ ಮೀರಿ ದಾಖಲಾತಿ ಆಗ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಮತ್ತು ನೀವೆಲ್ಲ ಅದಕ್ಕೆ ಸಹಕಾರನ ಕೊಡಬೇಕು ಅಂತ ಕೇಳ್ಕೊತೇನೆ. ಇಷ್ಟೇ ಅಲ್ಲದೆ ಇನ್ನು ನಮ್ಮ ಸರ್ಕಾರವು ಗ್ರಂಥಾಲಯ ಸೌಲಭ್ಯವನ್ನು ಕೂಡ ಒದಗಿಸಿದೆ. ಸಾಕಷ್ಟು ಪುಸ್ತಕಗಳು ಅಂದ್ರೆ